ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮುದ್ದುಮರಿ ಚಾನೆಲ್. ನಾನು ಸುಮಾರುಣ್. ಶ್ರೀರಾಮನ ಪಟ್ಟಾಭಿಷೇಕ. ಶ್ರೀರಾಮಚಂದ್ರನು ಅಯೋಧ್ಯೆಗೆ ಹೊರಡಲು ಆಜ್ಞೆ ಇತ್ತೊಡನೆಯೇ ಪುಷ್ಪಕವು ಅನಂತ ಕೋಟಿ ವಾನರ ಬಲವನ್ನು, ಶ್ರೀ ಸೀತಾಲಕ್ಷ್ಮಣರನ್ನು, ಸುಗ್ರೀವಾದಿ ವಿಭೀಷಣನ ಪರಿವಾರವನ್ನು ಹೊತ್ತುಕೊಂಡು ಹಾರುತ್ತಾ ಋಷ್ಯಮೂಕ ಪರ್ವತದ ಕಿಷ್ಕಿಂಧೆಯ ಬಳಿಗೆ ಬಂದೊಡನೆಯೇ ನಿಂತಿತು. ಸುಗ್ರೀವನು ಎದ್ದು ರಾಮಚಂದ್ರನಿಗೆ, ಪ್ರಭು, ಈ ದಿನ ಇಲ್ಲಿದ್ದು ನಮ್ಮ ಆತಿಥ್ಯವನ್ನು ಸ್ವೀಕರಿಸಿ ನಾಳೆ ಇಲ್ಲಿಂದ ಹೊರಡಬೇಕೆಂದು ಕೋರಿದನು. ರಘುಪತಿಯು, ನಾವು ಈ ದಿನವೇ ಭರತನನ್ನು ನೋಡಲು ಹೋಗಬೇಕಾದ್ದರಿಂದ ಇಂದು ಇಲ್ಲಿರಲು ಸಾಧ್ಯವಾಗದೆಂದು ಹೇಳಿದನು. ವಿಮಾನವು ಅಯೋಧ್ಯೆಯ ಕಡೆ ಹೊರಟು ಜಟಾಯುವಿಗೂ ರಾವಣನಿಗೂ ಯುದ್ಧವಾದಲ್ಲಿಗೆ ಬಂದಿತು. ರಾಮಚಂದ್ರನು ಸೀತಾದೇವಿಗೆ ಆ ಸ್ಥಳವನ್ನು ತೋರಿಸುತ್ತಿರುವಾಗ ಪಂಚವಟಿಯಲ್ಲಿ ಅವರಿದ್ದ ಕುಟೀರದ ಮೇಲೆ ವಿಮಾನವು ಹಾರಿ ಹೋಗುತ್ತಿತ್ತು. ರಘುಪತಿಯು, ಸೀತೆ, ಅದೋ ನೋಡು, ನಾವು ವಾಸವಾಗಿದ್ದ ಪರ್ಣಕುಟೀರ, ನೀನು ನೆಟ್ಟಿ ಬೆಳೆಸಿದ ಹೂವಿನ ಗಿಡಗಳು ಈಗ ರಕ್ಷಕರಿಲ್ಲದೆ ಕಳಾಹೀನವಾಗಿದೆ ಎಂದು ಹೇಳುತ್ತಿರುವಷ್ಟರಲ್ಲಿ ಭಾರದ್ವಾಜಾಶ್ರಮದ ಕಡೆಗೆ ಬಂದು ನಿಂತಿತು. ಭಾರದ್ವಾಜರು ಶ್ರೀರಾಮನ ಆಗಮನವನ್ನು ಕಾದು ನಿಂತಿದ್ದರಿಂದ ವಿಮಾನವು ಅಲ್ಲಿ ನಿಂತಿತು. ಕೂಡಲೇ ಅವರು ಪ್ರಣಾಮವನ್ನು ಮಾಡಿ ಮೇಲೇಳುವಷ್ಟರಲ್ಲಿಯೇ ಶ್ರೀರಾಮಚಂದ್ರನು ವಿಮಾನವನ್ನಿಳಿದು ನಮಸ್ಕರಿಸಿದನು. ಭಾರದ್ವಾಜರು ಈ ದಿನ ಇಲ್ಲಿದ್ದು ನಾಳೆ ಪ್ರಯಾಣ ಮಾಡಬಹುದೆಂದು ಹೇಳಿದರು. ರಾಮಚಂದ್ರನು, ಮುನಿಚಂದ್ರಮ, ಈ ದಿನ ಸೂರ್ಯಾಸ್ತದೊಳಗೆ ನಾನು ಅಯೋಧ್ಯೆಗೆ ಹೋಗಿ ದರ್ಶನವನ್ನು ಕೊಡದಿದ್ದರೆ ನಾಳೆ ಸೂರ್ಯೋದಯಕ್ಕೆ ಮುನ್ನ ಭರತನು ಅಗ್ನಿ ಪ್ರವೇಶ ಮಾಡುವನು. ಇಲ್ಲಿರಲು ಹೇಗೆ ಸಾಧ್ಯವೆಂದನು. ಭಾರದ್ವಾಜರು ಹನುಮಂತನನ್ನು ಅಯೋಧ್ಯೆಗೆ ಕಳುಹಿಸಿ ನಿಮ್ಮ ಆಗಮನವನ್ನು ಭರತನಿಗೆ ತಿಳಿಸಿ, ನಾಳೆ ಇಲ್ಲಿಂದ ಹೊರಟರೆ ನಿನ್ನ ದರ್ಶನಕ್ಕಾಗಿ ಅವನು ಮಾಡಿಕೊಂಡಿರುವ ಏರ್ಪಾಡುಗಳೆಲ್ಲವೂ ಸಮಯಕ್ಕೆ ಸರಿಯಾಗಿ ಒದಗಿ ಉಭಯರಿಗೂ ಹರ್ಷ ಉಂಟಾಗುವುದೆಂದರು. ಅದೇ ಹಿತವೆಂದು ಎಣಿಸಿದ ಶ್ರೀರಾಮಚಂದ್ರನು ಹನುಮಂತನನ್ನು ನೋಡಿ, ಮಾರುತಿ, ನೀನು ಅಯೋಧ್ಯೆಗೆ ಹೋಗಿ ಭರತನಿಗೆ ನನ್ನ ಆಗಮನವನ್ನು ತಿಳಿಸು ಎಂದು ಕಳುಹಿಸಿದನು. ಅಯೋಧ್ಯೆಯನ್ನು 3 ತಿಂಗಳಿಂದಲೂ ಹಗಲು ರಾತ್ರಿಯೂ ಎಡಬಿಡದೆ ರಾಮಾಗಮನದ ಸಲುವಾಗಿ ಅಲಂಕರಿಸುತ್ತಿದ್ದರು. ಶ್ರೀರಾಮಚಂದ್ರನು ಅಯೋಧ್ಯೆಗೆ ಬಂದಾಗ ಇದಿರ್ಗೊಳ್ಳಲು ಹಾಕಿದ್ದ ಚಪ್ಪರದ ಅಲಂಕಾರವು ವರ್ಣನಾತೀತವಾಗಿತ್ತು. ಭರತನು 3 ತಿಂಗಳು ಮೊದಲೇ ನಂದಿ ಗ್ರಾಮದಿಂದ ಅಯೋಧ್ಯೆಗೆ ಬಂದು ನಿಂತು ಅಯೋಧ್ಯೆಯನ್ನು ಅಲಂಕರಿಸಲು ಆಜ್ಞೆಯನ್ನು ಕೊಟ್ಟು ಆ ಪುರದ ಹೊರಭಾಗದಲ್ಲಿದ್ದ ಬಯಲಿನ ಮಧ್ಯೆ ಅಗ್ನಿಕುಂಡವನ್ನು ತೆಗೆಸಿ ಅದಕ್ಕೆ ಚಂದನದ ಕೊರಡುಗಳನ್ನು ತುಂಬಿಸಿ ಅಲ್ಲಿ ನಡೆಸಬೇಕಾಗಿದ್ದ ಶಾಂತಿ ಕರ್ಮಗಳನ್ನೆಲ್ಲ ನಡೆಸುತ್ತಿದ್ದನು. ರಾಮಾಗಮನದ ಮುನ್ನ ದಿನವೇ ಅದಕ್ಕೆ ಅಗ್ನಿಯನ್ನು ಹುತಗೊಳಿಸಿ ಪುರದಲ್ಲಿರುವ ಜನಸಮೂಹದಿಂದ ಕೂಡಿ ಹೋಗಿ ದುಃಖಮಗ್ನನಾಗಿ ಸುತ್ತಲೂ ನೋಡುತ್ತಾ ಯಾವ ಕಡೆಯೂ ರಾಮಾಗಮನದ ಸುಳಿವು ಬಾರದ ಕಾರಣ ಚಿಂತೆಗೊಳಗಾಗಿ ಅಗ್ನಿಗೆ ಪ್ರದಕ್ಷಿಣೆಯನ್ನು ಮಾಡುತ್ತಲಿದ್ದನು. ಆಗ ಭರತ ಮಹಾರಾಜ ರಾಮಚಂದ್ರನು ಸೀತಾ ಲಕ್ಷ್ಮಣರೊಂದಿಗೆ ನಾಳೆ ಸೂರ್ಯೋದಯಕ್ಕೆ ಬರುವನು ಎಂದು ಮೇಘಗಳ ಮಧ್ಯೆ ಕೂಗಿಕೊಂಡು ಬರುತ್ತಿರುವುದನ್ನು ಭರತನು ತಲೆ ಎತ್ತಿ ನೋಡಿ ಸ್ತಬ್ಧನಾಗಿ ನಿಂತನು. ಮೇಘಗಳು ಒಂದಕ್ಕೊಂದು ತಾಗಿದಾಗ ಬಂದ ಶಬ್ದದಂತೆ ಕೂಗು ಕೇಳಿದ್ದರಿಂದ ಅಲ್ಲಿ ನೆರೆದಿದ್ದ ಭರತ ಪರಿವಾರವೆಲ್ಲ ಯವೆ ಇಕ್ಕದೆ ತಲೆ ಎತ್ತಿ ಕೂಗು ಕೇಳಿದ ಕಡೆ ಆತುರದಿಂದ ನೋಡುತ್ತಾ ನಿಂತರು. ಹನುಮನು ಮೇಘಗಳ ಮಧ್ಯೆ ತೂರಿ ರಿವ್ವನೆ ಗರುಡನಂತೆ ಹಾರಿ ಕೆಳಗಿಳಿದು ಜಟಾವಲ್ಕಧಾರಿಯಾಗಿ ಕೃಶನಾಗಿದ್ದ ಭರತರಾಜನ ಪಾದಗಳನ್ನು ಮುಟ್ಟಿ ನಮಸ್ಕರಿಸಿ ಮೇಲೇಳುವಷ್ಟರಲ್ಲಿಯೇ ಭರತನು ಅವನನ್ನಪ್ಪಿ, ಮಹಾತ್ಮ, ನೀನಾರು? ನನ್ನಗ್ರಜನು ಬರುವನೆ, ಎಲ್ಲಿರುವನು ಎಂದು ಆತುರದಿಂದ ಉಸಿರು ತಿರುಗಿಸಿಕೊಳ್ಳಲು ಬಿಡುವಿಲ್ಲದೆ ಕೇಳುತ್ತಿದ್ದ ಭರತನನ್ನು ಹನುಮಂತನು ಸಮಾಧಾನ ಮಾಡಿ, ರಾವಣನು ಸೀತಾಪಹರಣ ಮಾಡಿದ್ದರಿಂದ ನಡೆದ ಕಥೆಯನ್ನೆಲ್ಲ ಸಾಂಘವಾಗಿ ಹೇಳಿ ಈ ದಿನ ಭಾರದ್ವಾಜಾಶ್ರಮದಲ್ಲಿ ಅವರ ಕೋರಿಕೆಯ ಮೇರೆಗೆ ಉಳಿದುಕೊಂಡಿರುವರು, ನಾಳೆಯೇ ಅಲ್ಲಿಂದ ಹೊರಟು ಬರುವನೆಂದು ತಿಳಿಸಿದನು. ಭರತನು ಕಾಲು ನಡಿಗೆಯಲ್ಲಿಯೇ ಅಯೋಧ್ಯೆಯ ರಾಜಬೀದಿಗಳಲ್ಲಿ ಓಡುತ್ತಾ ಅಣ್ಣನು ಬರುವನಂತೆ ಎಂದು ಕೂಗಿಕೊಂಡು 3 ತಿಂಗಳಿಂದಲೂ ನಡೆಯುತ್ತಿದ್ದ ಅಯೋಧ್ಯೆಯ ಅಲಂಕಾರವನ್ನು ನೋಡಿ ಪರೀಕ್ಷಿಸುತ್ತಾ ಬೀದಿ ಬೀದಿಗಳಲ್ಲೆಲ್ಲ ಓಡಾಡಿ ಅಲ್ಲಿ ಹಾಕಿರುವ ಚಪ್ಪರಗಳನ್ನು ಪರಿಶೀಲಿಸುತ್ತಾ
ಶರೀರ ಆಯಾಸವನ್ನು ಲಕ್ಷಿಸದೆ ಪ್ರತಿ ಬೀದಿಗಳನ್ನು ಸುತ್ತುತ್ತಾ ಅಣ್ಣ ಬರುವನಂತೆ ಎಂದು ಕೂಗಿ ಹೇಳುತ್ತಾ ಅಯೋಧ್ಯೆಯ ಮುಂದೆ ವಿಶಾಲವಾದ ಬಯಲಿನಲ್ಲಿ ಹಾಕಿರುವ ಚಪ್ಪರದ ಅಲಂಕಾರವನ್ನು ನೋಡಲು ಓಡಿ ಬಂದು ನಿಂತನು. ಭರತನ ಕೂಗಿನಿಂದ ಶ್ರೀರಾಮಚಂದ್ರನ ಬರುವ ಸನ್ನಿಹಿತ ಪ್ರಜೆಗಳ ಸಂತೋಷಕ್ಕೆ ಮೇರೆ ಇಲ್ಲದಂತಾಯಿತು. ಪಟ್ಟಣದ ಮೂಲೆ ಮೂಲೆಯಲ್ಲಿಯೂ ಶ್ರೀರಾಮಚಂದ್ರನು ಬರುವನೆಂದು ಭರತನಿಂದಲೇ ತಿಳಿದ ಶುಭ ಸುಮಾಚಾರದಿಂದ ಜನರಿಗೆ ಹೊಸ ಚೈತನ್ಯ ಮೂಡಿ ಬಂತು. ಅದರಿಂದ ರಾತ್ರಿಯೆಲ್ಲ ನಿದ್ದೆಯಿಲ್ಲದೆ ಅವರವರ ಮಂದಿರದ ಮುಂದೆ ಅಲಂಕಾರಗಳನ್ನು ಮಾಡುತ್ತಾ ಬೀದಿ ಬೀದಿಯನ್ನು ಸಾರಿಸಿ ರಂಗೋಲಿಯನ್ನು ಹಾಕಿ ಪುಷ್ಪಗಳನ್ನು ಹರಡುತ್ತಿದ್ದರು. ಶ್ರೀರಾಮಚಂದ್ರನು ಮರುದಿನ ಸೂರ್ಯೋದಯಕ್ಕೆ ಸರಿಯಾಗಿ ನೆರೆದಿರುವ ಜನೋಸ್ತಮಕ್ಕೆ ವಂದಿಸಿ ಅರಮನೆಯ ಒಳಗೆ ಪ್ರವೇಶಿಸಿ ಜನ್ಮ ಕೊಟ್ಟ ಮಾತೆ ಕೌಸಲ್ಯಗೆ ಸಾಷ್ಟಾಂಗವೆರಗಿದನು. ಚಿಕ್ಕ ತಾಯಿ ಕೈಕೆಗೆ ಶಿರಬಾಗಿದನು. ಅವಳಿಂದ ಪಡಬಾರದ ಕಷ್ಟ ಅನುಭವಿಸಿದರೂ ಒಂದಿಷ್ಟು ಮುನಿಸಿಲ್ಲ. ಮನಸ್ಸು ಶುದ್ಧ ಹಾಲಿನಂತೆ ನಿರ್ಮಲವಾಗಿತ್ತು. ಸುಮಿತ್ರೆಗೆ ನಮಿಸಿದನು. ಮೂವರು ತಾಯಂದಿರ ಸಮಕ್ಷಮ ರಾಮ ಲಕ್ಷ್ಮಣ ಸೀತೆಯರು ಕೈ ಜೋಡಿಸಿ ನಿಂತರು. ಗುರುಗಳಲ್ಲಿ ಆಶೀರ್ವಾದವನ್ನು ಬೇಡಿದಾಗ ವಸಿಷ್ಠರಿಗೆ ಆದ ಸಂತೋಷ ಅಷ್ಟಿಷ್ಟಲ್ಲ. ಭರತನು ಅಣ್ಣನನ್ನು ಕಂಡು ಹರ್ಷ ಪುಳಕಿತನಾದನು. ಅಯೋಧ್ಯೆಯ ಸಕಲ ಭೋಗ ಭಾಗ್ಯಗಳನ್ನು ಬಿಟ್ಟು ಅಣ್ಣನಂತೆ ನಾರು ಬಟ್ಟೆಯನ್ನುಟ್ಟು ನಂದಿ ಗ್ರಾಮದಲ್ಲಿ ವಾಸಿಸಿ ಲೋಕಕ್ಕೆ ಸೋದರ ಭಕ್ತಿಯನ್ನು ಎತ್ತಿ ತೋರಿಸಿದ ತಮ್ಮನನ್ನು ಆಲಂಗಿಸಿದನು. ಗುರುಜನರು, ಹಿರಿಯರು, ಪ್ರಾಜ್ಞರು, ಪ್ರಾಮರರು, ಪ್ರಜಾವರ್ಗದವರು ರಾಮನು ಜಾನಕಿಯ ಸಮೇತ ಶ್ರೀರಾಮನು ಸಿಂಹಾಸನವನ್ನೇರುವುದನ್ನು ನೋಡಲು ಕಾತುರರಾದರು. ಪಿತೃವಾಕ್ಯ ಪರಿಪಾಲನೆಯನ್ನು ಶ್ರದ್ಧಾಭಕ್ತಿಗಳಿಂದ ನೆರವೇರಿಸಿ ವ್ರತವನ್ನು ಸಂಪೂರ್ಣಗೊಳಿಸಿದ ರಾಮಚಂದ್ರನು ಜಟಾವಲ್ಕವನ್ನು ಕಳಚಿದನು. ಮಂತ್ರಘೋಷಣೆಯೊಂದಿಗೆ ಮಂಗಲ ಸ್ನಾನವಾಯಿತು. ಶತ್ರುಘ್ನನ ಅಪ್ಪಣೆಯಂತೆ ಅರಮನೆಯು ಶೃಂಗರಿಸಲ್ಪಟ್ಟಿತು. ವಿಶಾಲವಾದ ರತ್ನ ಕಂಬಳಿಗಳು ಹಾಸಲ್ಪಟ್ಟವು. ಮುತ್ತು ರತ್ನಗಳಿಂದ ಅರಮನೆಯ ಕಂಬಗಳು ಶೋಭಿಸಿದವು. ದೂರದಿಂದ ಆಗಮಿಸಿದ ಅತಿಥಿಗಳಿಗೆ ವಿಶೇಷವಾದ ವಸತಿಗಳ ವ್ಯವಸ್ಥೆಯಾಯಿತು. ಅಭಿಷೇಕ ಭವನವು ಪ್ರೇಕ್ಷಕರ ಕಣ್ಮನಗಳನ್ನು ಸೆಳೆಯಿತು. ಭರತನ ಅಪೇಕ್ಷೆಯಂತೆ ಸುಗ್ರೀವನು ವಾನರ ಪ್ರಮುಖರನ್ನು ಕರೆಸಿ ಆದೇಶವಿತ್ತನು. ರಘುರಾಮನ ಪಟ್ಟಾಭಿಷೇಕಕ್ಕೆ ಮಂಗಲ ಜಲವನ್ನು ತರಬೇಕಾಗಿದೆ. ದೇವಮಂದಿರದ ಒಳಗೆ ಭಕ್ತರು ಸಮಾವೇಶಗೊಳ್ಳುವಂತೆ ಪರಮ ಪಾವನವನಾದ ನದಿಗಳು ಸಮುದ್ರವನ್ನು ಕೂಡಿಕೊಳ್ಳುತ್ತವೆ. ಹಾಗಾಗಿ ಪಾವನನಾದ ಸಮುದ್ರದ ತಡಿಗೆ ಹೋಗಿರಿ. ಸುವರ್ಣ ಕಲಶಗಳಲ್ಲಿ 4 ಸಮುದ್ರಗಳಿಂದಲೂ ಜಲವನ್ನು ತುಂಬಿ ತಂದಾಗ ಸಕಲ ಪವಿತ್ರ ನದಿಗಳು ಇಲ್ಲಿ ಉಗಮಿಸಿದಂತಾಗುತ್ತದೆ. ಸುಗ್ರೀವನ ಅಪ್ಪಣೆಯಾದುದೇ ತಡ. ನಿಶೆ ಕಳೆದು ಉಷೆ ಮೂಡುವುದರೊಳಗೆ ಪುಣ್ಯೋದಕವು ತರಲ್ಪಟ್ಟಿತು. ಪ್ರಜಾಜನರು ಸಾಗರೋಪಾದಿಯಲ್ಲಿ ರಾಜಸೌಧದ ಬಳಿ ಕೂಡಿದರು. ಅವರೆಲ್ಲರ ಸಂತೋಷಕ್ಕೆ ಪಾರವೇ ಇರಲಿಲ್ಲ. 14 ಸಂವತ್ಸರಗಳ ಹಿಂದೆ ಕಾಣಬೇಕಾದ ಪಟ್ಟಾಭಿಷೇಕದ ವಿಜೃಂಭಣೆಯು ವಿರಾಟ್ ದರ್ಶನವನ್ನು ಈಗಲಾದರೂ ನೋಡುತ್ತಲಿದ್ದೇವೆ ಎಂಬ ಆನಂದವೇ ಆನಂದ. ಶ್ರೀರಾಮ ಜಯರಾಮ ಎಂಬ ಘೋಷಣೆ ಗಗನ ಬಿರಿಯುವಂತಿತ್ತು. ಮಹರ್ಷಿಗಳಾದ ವಸಿಷ್ಠರು ವೇದಜ್ಞರಾದ ವಿಪ್ರ ಸಮೂಹದೊಡನೆ ಸಭಾಭವನವನ್ನು ಪ್ರವೇಶಿಸಿದರು. ಪರಮ ಪೂಜ್ಯರಾದ ವಸಿಷ್ಠ, ವಾಮದೇವ, ಜಾಬಾಲಿ, ಕಾಶ್ಯಪ, ಕಾತ್ಯಾಯನ, ಸುಯಜ್ಞ, ಗೌತಮ ಮತ್ತು ವಿಜಯ ಮೊದಲಾದ ಮುನಿಗಳು ವೇದ ಮಂತ್ರಗಳನ್ನು ಪಠಿಸಿ ಮಂಗಲೋದಕದಿಂದ ಅಭಿಷೇಕವನ್ನು ಮಾಡಿದರು. ಪಂಡಿತರು, ವೇದಜ್ಞರು ಪುಣ್ಯೋದಕವನ್ನು ಚಿಮುಕಿಸಿದರು. ಪ್ರಜಾ ಪರಿವಾರದವರು, ಪಾಮರರು ಶ್ರೀರಾಮನ ಅಭ್ಯುದಯಕ್ಕೆ ಹರಕೆ ಹೊತ್ತರು. ಆ ಬಾಲವೃದ್ಧರು ಮೈಯನ್ನೆಲ್ಲ ಕಣ್ಣನ್ನಾಗಿ ಮಾಡಿಕೊಂಡು ಅಭಿಷೇಕ ಸಮಾರಂಭವನ್ನು ವೀಕ್ಷಿಸಿದರು. ತನ್ನ ಚರಣದಿಂದಲೇ ಪರಮ ಪವಿತ್ರವಾದ ಗಂಗೆ ಉದ್ಭವಿಸಿದ ಪರಮಾತ್ಮನ ಅವತಾರ ಮೂರ್ತಿಗೂ ಮಂಗಲ ಸ್ನಾನ. ಬ್ರಹ್ಮದೇವನಿಂದ ಮನು ಮಹಾರಾಜರಿಗೆ ಅನುಗ್ರಹಿತವಾದ ನವರತ್ನ ಶೋಭಿತ ಕಿರೀಟವನ್ನು ಸೂರ್ಯವಂಶದ ಚಕ್ರವರ್ತಿಗಳು ವಂಶಪಾರಂಪರ್ಯವಾಗಿ ಧರಿಸುವುದು ಸಂಪ್ರದಾಯ. ಅದರಂತೆಯೇ ಹೊಳೆಯುವ ನವರತ್ನ ಖಚಿತ ಸುವರ್ಣಮಯ ಮುಕುಟವನ್ನು ಸಿಂಹಾಸನದಲ್ಲಿ ಅಲಂಕರಿಸಿದ ಶ್ರೀರಾಮನ ಶಿರಸ್ಸಿನ ಮೇಲೆ ರಾಜಗುರುಗಳಾದ ವಸಿಷ್ಠರು ಇರಿಸಿದ ಶುಭ ಗಳಿಗೆಯಲ್ಲಿ ರಘುಕುಲ ತಿಲಕನು ಭವ್ಯ ಸಿಂಹಾಸನದ ಮೇಲೆ ವಿಜೃಂಭಿಸಿದನು. ಆ ಶ್ರೇಷ್ಠ ಗಳಿಗೆಯಲ್ಲಿ ವಿಸ್ತಾರವಾದ
ಹಿರಿಯರು ವಿಪ್ರವೇಣ್ಯರು ಮಂತ್ರಾಕ್ಷತೆಯನ್ನು ಹಾಕಿದರು. ಶ್ರೀರಾಮನ ವಾಮಭಾಗದಲ್ಲಿ ವೈದೇಹಿಯು ಆಸೀನಳಾದಳು. ಸಿಂಹಾಸನದ ಎಡಬಲಗಳಲ್ಲಿ ಭ್ರಾತೃಗಳಾದ ಶೂರ ವೀರ ಮತ್ತು ವಿಧೇಯರಾದ ಲಕ್ಷ್ಮಣ ಭರತ ಶತ್ರುಘ್ನರು ಕಂಗೊಳಿಸಿದರು. ಬಳಿಯಲ್ಲಿಯೇ ಸುಗ್ರೀವ ಆಂಜನೇಯ ಅಂಗದ ನಳ ನೀಲ ಸುಶೇಷಣರು ಮೊದಲಾದವರು ನಿಂತರು. ವಿಭೀಷಣನು ಸೂರ್ಯವಂಶದ ರಾಜಗದ್ದುಗೆಯ ಬಳಿ ನಿಂತು ಸ್ವತಃ ಚಾಮರವನ್ನು ಬೀಸಿದನು. ಸಾಮಂತರಾಜರು, ಮಂತ್ರಿಗಳು, ಮಾಂಡಲೀಕರು, ಋಷಿಮುನಿಗಳು ತಮ್ಮ ತಮ್ಮ ಸ್ಥಾನದಲ್ಲಿ ಅಲಂಕರಿಸಿದರು. ಪುರಜನರು ಪ್ರಜಾಜನರು ಎವೆ ಇಕ್ಕದೆ ಆ ಭವ್ಯ ದೃಶ್ಯವನ್ನು ನೋಡಿ ಆನಂದ ಸಾಗರದಲ್ಲಿ ತೇಲಾಡಿದರು. ಯಕ್ಷರು ಗಂಧರ್ವರು ಮೇಳೈಸಿ ಸುಮಧುರವಾಗಿ ಹಾಡುವುದರೊಂದಿಗೆ ಸ್ವರ್ಗದ ದೇವಾಂಗನೆಯರು ನೃತ್ಯವನ್ನು ಪ್ರದರ್ಶಿಸಿದರು. ಪ್ರಕೃತಿ ದೇವಿಯು ಪ್ರಸನ್ನಳಾದ್ದರಿಂದ ಒಮ್ಮಿಂದೊಮ್ಮೆಯೇ ಗಿಡಬಳ್ಳಿಗಳಲ್ಲಿ ಜಾಜಿ, ಮಲ್ಲಿಗೆ, ಮಂದಾರ, ಗುಲಾಬಿ ಪುಷ್ಪಗಳು ಅರಳಿ ಸುವಾಸನೆಯನ್ನು ಬೀರಿದವು. ವೃಕ್ಷಗಳು ಫಲಪುಷ್ಪಗಳಿಂದ ತುಂಬಿದವು. ನದಿಗಳು ನವ ಯೌವನೆಯಂತೆ ತುಂಬಿ ಪ್ರವಹಿಸಿದವು. ದಶರಥರಾಜನು ದ್ವಿಜರಿಗೆ ಭಾರೀ ದಕ್ಷಿಣೆಯನ್ನಿತ್ತನು. ಪ್ರಕಾಂಡ ಪಂಡಿತರನ್ನು ಸನ್ಮಾನಿಸಿ ಸುವರ್ಣ ನಾಣ್ಯಗಳನ್ನು ದಾನವಾಗಿತ್ತು ಗೌರವಿಸಿದನು. ಸೂರ್ಯವಂಶದ ಗದ್ದುಗೆಯಲ್ಲಿ ವಿರಾಜಮಾನನಾದ ರಘುನಂದನನು ಸುಗ್ರೀವನಿಗೆ ಸ್ವರ್ಣಮಾಲೆಯನ್ನು ನೀಡಿದನು. ಅಂಗದನಿಗೆ ಶ್ರೀರಾಮಚಂದ್ರನಿಂದ ಭುಜಕೀರ್ತಿಯ ಆಭರಣವು ಲಭ್ಯವಾಯಿತು. ದಾನವೇಂದ್ರನಾದ ವಿಭೀಷಣನಿಗೆ ಅನರ್ಘ್ಯವಾದ ಬಹುಮಾನಗಳನ್ನು ಶ್ರೀರಾಮನು ಕೊಟ್ಟನು. ಅಭಿಷಿಕ್ತನಾದ ಮಹಾರಾಜನು ಪ್ರತಿಯೊಬ್ಬರನ್ನು ಕರೆದು ಯಥೋಚಿತವಾಗಿ ಪಾರಿತೋಷಕಗಳನ್ನು ಕೊಟ್ಟು ಹರ್ಷಪಡಿಸಿದನು. ಶ್ರೀರಾಮಚಂದ್ರನು ಹೊಳೆಯುವ ಮುತ್ತಿನ ಸರವೊಂದನ್ನು ತನ್ನ ಮನೋವಲ್ಲಭೆಯ ಕೊರಳಿಗೆ ಹಾಕಿದನು. ಆದರೆ ಸೀತಾದೇವಿಯು ಕೃತಜ್ಞತಾಭಾವದಿಂದ ಭಾವಪುಳಕಿತಳಾಗಿ ಆಹಾರವನ್ನು ತನ್ನ ಕೊರಳಿನಿಂದ ತೆಗೆದು ಆಪತ್ಕಾಲದಲ್ಲಿ ದೃಢತೆ, ದಕ್ಷತೆ, ಸಾಮರ್ಥ್ಯ, ಬುದ್ಧಿ, ಪೌರುಷಗಳನ್ನು ಪ್ರದರ್ಶಿಸಿದ ವೀರಾಗ್ರಣಿ ಹನುಮಂತನಿಗೆ ಉಡುಗೊರೆಯಾಗಿ ಇತ್ತಳು. ಮುಖ್ಯ ಪ್ರಾಣನಲ್ಲಿ ಧನ್ಯತೆಯ ಭಾವ ಮೂಡಿಬಂತು. ವಿಶ್ವಕರ್ಮನಿಂದ ನಿರ್ಮಿತವಾಗಿದ್ದ ಭೋಜನ ಶಾಲೆಯಲ್ಲಿ ದೇವೇಂದ್ರನ ಆಜ್ಞೆಯಿಂದ ಕಾಮಧೇನುವು ನಿರ್ಮಿಸಿದ್ದ ಅಮೃತ ತುಲ್ಯವಾದ ಭೋಜನಕ್ಕೆ ಸಿದ್ಧವಾಗಿದ್ದ ಪಾಕಗಳನ್ನು ಪರಮೇಶ್ವರಾದಿ ದೇವತೆಗಳು, ಋಷಿಮುನಿಗಳು, ವಾನರ ಬಲವು, ವಿಭೀಷಣನ ಪರಿವಾರ, ದೇಶ ವಿದೇಶಗಳ ರಾಜರುಗಳು, ಅವರ ಪರಿವಾರದವರು ಹಾಗೂ ಪಟ್ಟಾಭಿಷೇಕಕ್ಕೆ ಬಂದಿದ್ದ ಸಮಸ್ತರು ಒಂದೇ ಸಾರಿ ಕುಳಿತಾಗ ಕಾಮಧೇನುವಿನ ಸಂಕಲ್ಪದಂತೆ ದೇವಕನ್ಯೆಯರಿಂದ ಭೋಜನ ಸಮಾರಂಭವು ಯಶಸ್ವಿಯಾಗಿ ನಡೆದು ಪೂರ್ಣಗೊಂಡಿತು. ಶ್ರೀರಾಮಚಂದ್ರನು ಪಟ್ಟಾಭಿಷೇಕಕ್ಕೆ ಆಗಮಿಸಿದ್ದ ಲೋಕಪಾಲಕರಿಗೂ ರಾಜರುಗಳಿಗೂ ಫಲತಾಂಬೂಲಗಳನ್ನು, ಉಡುಗೊರೆಗಳನ್ನು ಮನೆದಣಿಯೆ ಕೊಟ್ಟು ತೃಪ್ತಿಪಡಿಸಿ ಅವರವರ ಸ್ಥಾನಗಳಿಗೆ ಕಳುಹಿಸಿದನು. ಪಾರ್ವತಿ ಪರಮೇಶ್ವರರು, ವಾಗೀಶ್ವರಿ, ಬ್ರಹ್ಮದೇವರಾದಿಯಾದ ಲೋಕಪಾಲಕರು ಶ್ರೀರಾಮಚಂದ್ರನಿಂದ ಬೀಳ್ಕೊಟ್ಟು ಅವರವರ ಲೋಕಗಳಿಗೆ ಹೋದರು. ಕಡೆಗೆ ಸುಗ್ರೀವ, ವಿಭೀಷಣರನ್ನು ಅವರವರ ರಾಜ್ಯಗಳಿಗೆ ಹೋಗಿ ಧರ್ಮದಿಂದ ರಾಜ್ಯವಾಳಿಕೊಂಡಿರಲು ಹೇಳಿ ಆಶೀರ್ವದಿಸಿ ಕಳುಹಿಸಿಕೊಟ್ಟನು. ವಾನರರಿಗೆಲ್ಲ ಮನ ಬಂದ ಕಡೆ ವಿಹರಿಸಿಕೊಂಡಿರಲು ಕಳುಹಿಸಿದನು. ಅಂಗದನು ಕಿಷ್ಕಿಂಧೆಗೆ ತೆರಳಲು ಒಪ್ಪದಿದ್ದರಿಂದ ಬಹುವಿಧವಾಗಿ ಸಮಾಧಾನ ಮಾಡಿ ಸುಗ್ರೀವನೊಂದಿಗೆ ಕಳುಹಿಸಿಕೊಟ್ಟನು. ಹೇಳಿದರೂ ಕೇಳದೆ ಜಾಂಬವಂತನು ಹನುಮಂತನು ನಮಗೆ ನಿಮ್ಮ ಪಾದಾಶ್ರಯವಲ್ಲದೆ ಅನ್ಯ ಆಶ್ರಯ ಬೇಡವೆಂದು ಅಯೋಧ್ಯೆಯಲ್ಲಿಯೇ ಉಳಿದುಕೊಂಡರು. ಸಕಲ ಪರಿವಾರದೊಂದಿಗೆ ಬಂದಿದ್ದ ರಾಜರು, ದೇವವೃಂದದವರು ಅವರವರ ಸ್ಥಳಗಳಿಗೆ ಮರಳಿದ ನಂತರ ಶ್ರೀರಾಮಚಂದ್ರನು ಭರತ, ಶತ್ರುಘ್ನ, ಲಕ್ಷ್ಮಣಾದಿಗಳಿಂದ ಕೂಡಿ ಸುಖವಾಗಿ ಅಯೋಧ್ಯೆಯಲ್ಲಿ ಸಪ್ತ ಸಮುದ್ರದಿಂದ ಆವೃತವಾಗಿರುವ ಅಖಂಡ ಭೂಮಂಡಲಕ್ಕೆ ಚಕ್ರವರ್ತಿಯಾಗಿ ಧರ್ಮದಿಂದ ರಾಜ್ಯವಾಳುತ್ತಿದ್ದನು ಎಂಬಲ್ಲಿಗೆ ಶ್ರೀರಾಮಚಂದ್ರನ ಪಟ್ಟಾಭಿಷೇಕ ಎಂಬ ಅಧ್ಯಾಯವು ಮುಕ್ತಾಯವಾಯಿತು. ಹಾಗೆ ರಾಮಾಯಣದ 6ನೇ ಭಾಗವಾದ ಯುದ್ಧಕಾಂಡವೂ ಸಹ ಇಲ್ಲಿಗೆ ಮುಕ್ತಾಯವಾಯಿತು. ಧನ್ಯವಾದಗಳು ಸ್ನೇಹಿತರೆ. ರಾಮಾಯಣದ ಈ ಕಥೆಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮುದ್ದುಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.